ರಾಮಭಕ್ತ ಶ್ರೀಕಾಂತ್ ಪೂಜಾರಿ ಬಂಧನದ ಪ್ರಕರಣದ ವಿಚಾರವಾಗಿ 15 ದಿನ ಇನ್ಸ್ಪೆಕ್ಟರ್ ರಜೆ ತಗೊಂಡಿದ್ದು ಯಾಕೆ? ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ. ರಜೆ ಅರ್ಜಿಯ ಅಸಲಿಯತ್ತು ಜನವರಿ 2ರಿಂದ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಜನವರಿ 2ರಿಂದ 16ರವರೆಗೆ ರಜೆಯನ್ನ ಕೋರಿ ಮನವಿ ಮಾಡಿಕೊಂಡಿರೋದು ರಜೆ ಮಂಜೂರಿಗೆ. ಹಾಗಾದ್ರೆ 15 ದಿನ ರಜೆಯನ್ನು ತೆಗೆದುಕೊಂಡಿದ್ದು ಯಾಕೆ? ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ರಜೆಯ ಅರ್ಜಿ ಮೂಲಕ ಮನವಿ ಮಾಡಿಕೊಂಡಿರೋದು ರಜೆಗೆ. ರಿಪಬ್ಲಿಕ್ ಕನ್ನಡದಲ್ಲಿ ರಜೆಯ ಅರ್ಜಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ್ಗೆ ಜನವರಿ 4ಕ್ಕೆ ರಜೆಯನ್ನ ಮಂಜೂರು ಮಾಡಿರೋದು. ಅವರು ಜನವರಿ 2ರಿಂದ 16ರ ತನಕ ರಜೆಯನ್ನ ಕೇಳಿದ್ದಾರೆ. ಜನವರಿ 4ಕ್ಕೆ ರಜೆ ಮಂಜೂರು ಮಾಡಲಾಗಿದೆ. ರಜೆ ಮಂಜೂರು ಮೊದಲೇ ಠಾಣೆಗೆ ಬರದಂತೆ ಸೂಚಿಸಿದ್ರ? ಹಾಗಾದ್ರೆ ಇದೆಲ್ಲ ಮಾಡಿದ್ದು ಯಾಕೆ? ಹಾಗಾದ್ರೆ ಕಳೆದ 2 ದಿನಗಳಿಂದ ಡ್ಯೂಟಿಯಲ್ಲಿ ಇನ್ಸ್ಪೆಕ್ಟರ್ ಕಾಣಿಸ್ಲಿಲ್ಲ. ಹಲವಾರು ಅನುಮಾನವನ್ನ ಮೂಡಿಸ್ತಾ ಇದೆ ಇಡೀ ಪ್ರಕರಣ. ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ರಜೆಯನ್ನ ತೆಗೆದುಕೊಂಡಿದ್ದು ಯಾಕೆ? ಹಾಗಾದ್ರೆ ನೀವು ಬೆಳಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಿಎಂ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರ ಪೊಲೀಸ್, ಶಹರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನುವಂಥ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟಿದ್ವಿ ಮಾಹಿತಿಯನ್ನು. ಸಣ್ಣ ಪುಟ್ಟ ವಿಚಾರಗಳಿಗೆ, ಸಣ್ಣ ಪುಟ್ಟ ಅಪರಾಧಗಳಿಗೆ ಕೇಸನ್ನು ದಾಖಲಿಸಲಾಗಿತ್ತು. ಜೊತೆಗೆ ಹಳೆಯ ಕೇಸನ್ನು ಇಟ್ಕೊಂಡವ್ರನ್ನ ಬಂಧನ ಮಾಡಲಾಗಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರದ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಪೊಲೀಸ್ನವರು ಅನ್ನುವಂಥ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬಿತ್ತರಿಸಿತು. ಈಗ ರಜೆಯನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ.